ಕಾರ್ಮಿಕರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಸ್ ಮಂಜುನಾಥ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ ಕೇಂದ್ರ ಸಚಿವರಾದ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಅಮಿತ್ ಶಾ ಅವರು ಅಸೆಂಬ್ಲಿಯಲ್ಲಿ ಧ್ವನಿ ಎತ್ತಿದರು. ಅಂಬೇಡ್ಕರ್ ಜಪ ಮಾಡ್ತಾ ಇದ್ದಾರೆ. ಇನ್ನು ದೇಶಾದ್ಯಂತ ಇದ್ರ ಬಗ್ಗೆ ಹೋರಾಟಗಳು ನಡೀತಾ ಇದೆ, ಧ್ವನಿ ಎತ್ತುತ್ತಾ ಇದ್ದಾರೆ. ರಾಜೀನಾಮೆ ಕೇಳಿದ್ರು, ರಾಜೀನಾಮೆ ಸಹ ನೀಡ್ತಾ ಇಲ್ಲ. ನಿನ್ನೆವರೆಗೂ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಸಹ ಉಗ್ರ ಹೋರಾಟ ನಡೀತಾ ಇದೆ. ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲ ಅಪಮಾನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಇವತ್ತು ನೀವೇನು ಹೇಳ್ತೀರಾ ಸರ್? ಸೊ ಡಾಕ್ಟರ್ BR ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆಯಿಂದ ಸಮಸ್ತ ಮುಖಂಡರೊಂದಿಗೆ ಎಸ್ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಇದು ತಿಳಿದುಪಡಿಸಿದೆ ಅಂತಂದರೆ, ಅಮಿತ್ ಶಾ ಅವರು ಇವತ್ತೇನು ಸಂವಿಧಾನ ಬಗ್ಗೆ ಆಲಿಂಗನಗಳು ಏನು ಮಾಡಿದ್ರು, ಈಗ ಆ ವಿಚಾರಕ್ಕೆ ತಗೊಂಡಾಗ ಈಗ ಸಂವಿಧಾನ ಅಂತ ರಚನೆ ಆಗಿದ್ದು ಇರೋದ್ರಿಂದನೇ ಅವರು ಒಬ್ಬ ಗೃಹ ಸಚಿವನಾಗಿ ಅಲ್ಲಿ ಕುಂತಿರೋದು ಕೂಡ. ಆ ಗೃಹ ಸಚಿವ ಆಗೋದಕ್ಕೂ ಸಹ ಅಂಬೇಡ್ಕರ್ ಬರೆದ ಸಂವಿಧಾನನೇ ಕಾರಣ. ಸೊ ಸಂವಿಧಾನ ರಚನೆ ಆಗಿ ಜನಸಾಮಾನ್ಯರು ಓಟ್ ಹಾಕಿ ಓಟಿನ ಹಕ್ಕು ಕೊಟ್ಟವರು ಕೂಡ ಅಂಬೇಡ್ಕರ್ ಸಾಹೇಬರೇ ಆಗಿರ್ತಾರೆ. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದ್ರೂ ಅಮಿತ್ ಶಾ ಒಂದು ಕಿಡಿಕೇಡಿ ಯಾಕೆ ಇರಬೇಕು ಅಂತ ನಮಗೂ ಗೊತ್ತಿಲ್ಲ. ಸೊ ಜನಸಾಮಾನ್ಯರು ಇದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ಈಗಾಗಲೇ ದಲಿತ ವರ್ಗದವರು ಕೂಡ ಈಗಾಗಲೇ ಮಾತಾಡ್ತಾ ಇದ್ದಾರೆ, ಕೂಡ ನಡೀತಾ ಇದೆ. ಈಗಲೂ ವಾದಗಳು ನಡೀತಾ ಇದೆ. ಕರ್ನಾಟಕ ಅಲ್ಲ, ಭಾರತಾದ್ಯಂತ ಧರಣಿಗಳು ನಡೀತಾ ಇದೆ. ರೈತರ ಚಳವಳಿ ಇರ್ಬೋದು, ಕನ್ನಡ ಪರ ಚಳವಳಿಗಳಿರ್ಬೋದು, ಆಂಧ್ರ ಪರ ಚಳವಳಿ ಇರ್ಬೋದು, ಎಲ್ಲ ಥರ ಚಳವಳಿಗಳು ನಡೀತಾ ಇದೆ. ಸೊ ನಮ್ಮ ಭಾರತದಲ್ಲಿ ಏನು ನಮ್ಮ ನಾಯಕರಿದ್ದಾರೆ, ಅವ್ರ ಪರವಾಗಿ ಅವ್ರ ಪರನೇ ಹೇಳೋದು ಅಂತಂದರೆ ಏನಂತಂದರೆ, ನಾನು ಹೇಳೋದು ಅದೊಂದೇ ಇದೆ. ಸೊ ಖಂಡಿತವಾಗಿ ಅಮಿತ್ ಶಾ ಅವರು ರಾಜೀನಾಮೆ ಕೊಡೋದ್ರಲ್ಲಿ ನಮಗೂ ತೃಪ್ತಿಕರವಾಗಿರುತ್ತದೆ. ಯಾಕೆಂದರೆ ಸಂವಿಧಾನ ರಚನೆ ಮಾಡಿದ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿದಂಥ ಈ ಅಮಿತ್ ಶಾ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ದಲಿತರ ಪರವಾಗಿ ನನ್ನ ಉಗ್ರ ಹೋರಾಟವೂ ಇದೆ. ಸರ್, ಇವತ್ತು ಅಮಿತ್ ಶಾ ಇದೇ ಪ್ರಮಾಣ ವಚನ ತಗೊಂಡಿದ್ರು. ಸುಮಾರು 10-12 ವರ್ಷಗಳ ಕಾಲ ಆಯಿತು. ಅಮಿತ್ ಶಾ ಅವರು ಇದೇ ಹೇಳಿಕೆಗಳು ಎಲ್ಲ ಕಡೆ ನೀಡ್ತಾ ಇದ್ದಾರೆ. ಇವತ್ತು ದೇಶ ಹೋರಾಟ ಸಹ ನಡೆದ. ರಾಜ್ಯಪಾಲರು ಮಧ್ಯಪ್ರವೇಶಿಸಿಲ್ಲ, ರಾಷ್ಟ್ರಪತಿ ಮಧ್ಯಪ್ರವೇಶಿಸಿಲ್ಲ, ಪ್ರಧಾನಮಂತ್ರಿಗಳು ಮೌನ ವಹಿಸಿದ್ದಾರೆ. ಸೊ ವಿಷಯ ಇಷ್ಟೇ. ಈಗೇನು ರಾಜ್ಯಪಾಲರಾಗಿರುವ ಏನಿದ್ದಾರೆ, ಇವ್ರದೆಲ್ಲ ಆಪ್ಷನ್ಸ್ ಏನು ಅಂತಂದರೆ, ನಮ್ಮ ನರೇಂದ್ರ ಮೋದಿ ಅವರೇ ಅವ್ರನ್ನ ಸೆಲೆಕ್ಟ್ ಮಾಡಿ ಆಯಾ ರಾಜ್ಯಕ್ಕೆ ಕುಣಿಸಿದಿರೋದು ಅದು ಸತ್ಯವಾಗಿದೆ. ಏನು ಅವರಾಗಿ ಏನು ಆಯ್ಕೆಯಾಗಿ ಬಂದು ಕೂತಿರೋರಂತೂ ಅಲ್ಲ. ಸೊ ಇವರು ಬಂದು ಕೂತಿರೋದು ಖಂಡಿತವಾದ ಸತ್ಯವಾದ ಪ್ರಶ್ನೆ ಇದು. ಈಗ ಇವರು ನಮ್ಮ ನರೇಂದ್ರ ಮೋದಿ ಕಡೆ ಮಾತುಕತೆ ಇಲ್ಲ ಅಂದ್ರೆ, ಅವ್ರ ಪರ ಮಾತಾಡಿಲ್ಲ ಅಂತಂದರೆ, ಸೊ ಅವ್ರು ಇರೋಕ್ಕೆ ಬಿಡೋದಿಲ್ಲ. ಈ BJP ಬಂದು ಒಂದು RSS ಟೀಮ್. ಸೊ ಇವರು ಯಾರನ್ನೂ ಬದುಕಕ್ಕೆ ಬಿಡೋಲ್ಲ ಅನ್ನೋದು ಎಷ್ಟು ಸತ್ಯನೋ, ಅವರು ಅಷ್ಟೇ ಮೌನ ಆಚರಣೆ ಮಾಡೋದು ಅಷ್ಟೇ ಸತ್ಯ. ಅದರಲ್ಲಿ ಎರಡು ಮಾತಿಲ್ಲ. ರಾಷ್ಟ್ರಪತಿಗಳು ಮುರ್ಮಾಜಿ ಅವರು ಮಾತ್ರ ಈ ಧ್ವನಿ ಎತ್ತಬೇಕಂತಂದರೆ, ಮುರ್ಮಾನ ಆಯ್ಕೆ ಮಾಡಿಕೊಂಡವರೇ ನರೇಂದ್ರ ಮೋದಿ ಅವರು. ಇವತ್ತು ಭಾರತದಲ್ಲಿ ರಾಷ್ಟ್ರಪತಿಗಳಾಗಿ ಕುಣಿಸಿರೋದೇ ಅವರೇ ಆಗಿದೆಯಲ್ಲ. ಸೊ ಈ ಧ್ವನಿ ಎತ್ತಕ್ಕೆ ಅವ್ರನ್ನ ಬಿಡಬೇಕಲ್ಲ. ಸೊ ಎಕ್ಸಾಂಪಲ್ ಮೀಡಿಯಾದಲ್ಲೆಲ್ಲ ನೀವೇ ಚೆಕ್ ಮಾಡಿ ನೋಡಿ, ಒಬ್ಬ ರಾಷ್ಟ್ರಪತಿ ಬರ್ತಾ ಇದ್ದಾರೆ ಅಂತಂದರೆ ಒಬ್ಬ ಪ್ರಧಾನಿ ಎಷ್ಟು ಗೌರವ ಕೊಡಬೇಕು ಅನ್ನೋದು ಒಂದು ನಿಯಮನೇ ಇದೆ. ಸೊ ಈವರೆಗೆ ಎಲ್ಲನ ಕೊಟ್ಟಿರೋದು ಇದೆಯಾ? ಎಲ್ಲೂ ಇಲ್ಲ. ಎಲ್ಲೂ ಅವ್ರಿಗೆ ಗೌರವ ಕೊಟ್ಟಿದ್ದು ಇಲ್ಲ. ಆ ಮುರ್ಮಾಜಿ ಅವ್ರು ಏನೋ ಹಿಂಗೆ ಬರ್ತಾ ಇದ್ದರೆ ಅವ್ರನ್ನ ನೋಡ್ದಂಗೆ ಹೋಯ್ತಾರೆ. ಎಲ್ಲ ರಾಷ್ಟ್ರಗಳಲ್ಲಿರೋಂಥವ್ರು ಎಲ್ಲರಿಗೂ ಕೈ ಕುಲುಕಿ ತಪ್ಪಿಕೊಂಡು ಮಾತಾಡ್ತಾರೆ. ಇವರು ದಲಿತ ವರ್ಗದವರು ಮುರ್ಮಾಜಿ. ಇವ್ರು ಬರೋವಾಗ ಅವ್ರ ಕಡೆ ತಿರುಗಿ ಕೂಡ ನೋಡೋದಿಲ್ಲ ನಮ್ಮ ನರೇಂದ್ರ ಮೋದಿ ಅವರು. ಇದು ನಾನು ಒಬ್ಬನಿಗೆ ಹೇಳೋ ಮಾತಲ್ಲ. ಈ ಧ್ವನಿನ ಮತ್ತು ನಿಮ್ಮ ಇದನ್ನು ಪ್ರೆಸ್ ಕಾನ್ಸೆಪ್ಟ್ನ ಪ್ರತಿಯೊಬ್ಬರು ತಿಳ್ಕೊಬೇಕಾದಂಥ ವಿಚಾರ. ಒಬ್ಬ ದಲಿತ ಮಹಿಳೆ ಭಾರತ ರಾಷ್ಟ್ರಪತಿಯಾಗಿ ಕುಂತಿರೋದ್ರಿಂದ ಅವರನ್ನು ಕೂಡ ಇವರು ನರೇಂದ್ರ ಮೋದಿಯವರು ಆಲಿಂಗನೆ ಮಾಡಿ ಅವ್ರನ್ನ ಯಾವುದೇ ಥರ ಉಪಚಾರಕ್ಕೆ ತಗೊಳ್ತಾ ಇಲ್ಲ, ಯಾವುದೇ ಸಭೆಗೆ ತಗೊಳ್ತಾ ಇಲ್ಲ, ಯಾವುದೇ ಆಡಳಿತಕ್ಕೆ ತಗೊಳ್ತಾ ಇಲ್ಲ, ಯಾವುದೇ ಒಂದು ವಿಚಾರಕ್ಕೆ ಅವ್ರನ್ನ ಒಳಪಡಿಸ್ತಾ ಇಲ್ಲ. ಆದರೂ ಅವ್ರನ್ನ ದೂರ ಇಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಜನಸಾಮಾನ್ಯರ ತಿಳ್ಕೊಂಡು ಸ್ಪಷ್ಟವಾಗಿ ನಾವು ಹೇಳಬೇಕಾಗಿರೋದು ಇರುತ್ತೆ.